ನಮಸ್ಕಾರ, ಆಶ್ರಮ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾಫ್ಟಾಗಿರೋಂಥ ಇಡ್ಲಿ ಹಾಗೂ ಹೋಟೆಲ್ ರೀತಿಯ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸಾಫ್ಟಾಗಿರೋಂಥ ಇಡ್ಲಿನ ಮಾಡೋದಕ್ಕೆ ನಾನು ಇಲ್ಲಿ ಸೇಲಂ ಅಕ್ಕಿ ಅಂತಾರಲ್ಲ ಆ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಇದು ಇಡ್ಲಿ ಅಕ್ಕಿ ಅಂತಲೂ ಕರೀತಾರೆ, ಸೇಲಂ ಅಕ್ಕಿ, ಮಲ್ಲಿಗೆ ಇಡ್ಲಿ ಅಕ್ಕಿ ಅಂತಲೂ ಕರೀತಾರೆ. ಈ ಲೋಟದಲ್ಲಿ ನಾನು 1.5 ಲೋಟ ಆಗೋಷ್ಟು ಸೇಲಂ ಅಕ್ಕಿನ ತೊಗೋತಾ ಇದ್ದೀನಿ. ನೋಡಿ, ಮೊದಲು 1 ಲೋಟ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇನ್ನರ್ಧ ಲೋಟನ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಅದೇ ಲೋಟದಲ್ಲಿ ನಾನು ದಪ್ಪಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಸೊಸೈಟಿ ಅಕ್ಕಿ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ನೋಡಿ, ಈಗ ಅದೇ ಲೋಟದಲ್ಲಿ ನಾನು ಅರ್ಧಕ್ಕಿಂತ 1 ಪಾಯಿಂಟ್ ಜಾಸ್ತಿ ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅರ್ಧ ಲೋಟ ತೊಗೊಂಡಿದ್ದೀನಿ, ಅದ್ಮೇಲೆ 1 ಪಾಯಿಂಟ್ ಅಷ್ಟು ಮತ್ತು ಜಾಸ್ತಿ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆನ. ಹಾಗೆಯೇ ಅದೇ ಕಪ್ಪಲ್ಲಿ ನಾನು ಅರ್ಧ ಲೋಟ ಆಗೋಷ್ಟು ಗಟ್ಟಿ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಪೇಪರ್ ಅವಲಕ್ಕಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ನೋಡಿ, ಅದೇ ಲೋಟದಲ್ಲಿ 1/4 ಲೋಟ ಒಂದು ಸ್ವಲ್ಪ ಆಗೋಷ್ಟು ನಾನು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದು ದಪ್ಪ ಸಬ್ಬಕ್ಕಿ ಬರುತ್ತಲ್ಲ, ದಪ್ಪ ಕಾಳು, ನೋಡಿ ಈ ಥರದ್ದು, ಆ ಥರದ್ದು ತೊಗೋಬೇಕು. ನೈಲಾನ್ ಸಬ್ಬಕ್ಕಿ ಬರುತ್ತಲ್ಲ, ಅದು ತೊಗೋಬಾರ್ದು. ನೀವು ಯಾವ ಕಪ್ ಅಳತೆಯಲ್ಲಿ ಮಾಡ್ಕೋತೀರೋ ಅದೇ ಕಪ್ ಅಳತೆಯಲ್ಲಿ ನಾನು ಇವಾಗ ತೋರಿಸಿದ್ದೀನಲ್ಲ ಎಲ್ಲವನ್ನು ಅದೇ ಅಳತೆಯಲ್ಲಿ ತೊಗೋಬೇಕಾಗುತ್ತೆ. ಇವಾಗ ನಾನು 4ರಿಂದ 5 ಸಲ ಚೆನ್ನಾಗಿ ಇದನ್ನ ತೊಳ್ಕೊಂಡು ಬಿಡ್ತೀನಿ. ನೋಡಿ, ಇವಾಗ ನಾನು ಅಕ್ಕಿ ಉದ್ದಿನಬೇಳೆ ಎಲ್ಲ ನಾನು 5ರಿಂದ 6 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಬಂದಿದ್ದೀನಿ. ನೀರಾಕಿ ಇದನ್ನು 6ರಿಂದ 7 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡ್ತೀನಿ. ನಂತರ ನಾನು ಇದನ್ನು ರುಬ್ಬೋದನ್ನ ತೋರಿಸ್ತೀನಿ. ನೋಡಿ, ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. 6 ಗಂಟೆಗಳ ಕಾಲ ನಾನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನ ರುಬ್ಬೋತೀನಿ ನಾನು. ಇವಾಗ ಇದನ್ನು ನಾನು ರುಬ್ಕೊಂಡ್ಬಿಡ್ತೀನಿ. ನೋಡಿ, ಇಡ್ಲಿ ಹಿಟ್ಟನ್ನ ನಾನು ಈ ಹದದಲ್ಲಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕು. ಚಿರೋಟಿ ರವೆ ಬರುತ್ತಲ್ಲ, ಆ ಹದದಲ್ಲಿದ್ದರೆ ಸಾಕು. ತುಂಬ ನೈಸಾಗಬೇಕು ಅಂತ ಏನಿಲ್ಲ. ದೋಸೆಗೆಲ್ಲ ರುಬ್ತೀವಲ್ಲ, ಅಷ್ಟೇನು ನೈಸಾಗಬೇಕಾಗಿಲ್ಲ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ನಾನು ಇವಾಗ ಎಲ್ಲನೂ ಇದೇ ಥರ ರುಬ್ಕೋತೀನಿ. ನೋಡಿ, ಹಿಟ್ಟನ್ನು ನಾನು ಈಗ ರುಬ್ಕೊಂಡು ಬಂದಿದ್ದೀನಿ ಎಲ್ಲವನ್ನು. ಇದನ್ನ ಕೈಯಿಂದ ಇವಾಗ ನೀಟಾಗಿ ಕಲಿಸ್ಕೋಬೇಕು. ಇದು ಸೌಟಿಂದೆಲ್ಲ ಕಲಿಸಿದ್ರೆ ನೀಟಾಗಲ್ಲ, ಕೈಯಲ್ಲೇ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಇದಕ್ಕೆ ಸಬ್ಬಕ್ಕಿ ಹಾಕಿ ರುಬ್ಬೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗುತ್ತೆ, ಜೊತೆಗೆ ವೈಟು ಕೂಡ ಬರುತ್ತೆ. ನೀಟಾಗಿ ಕಲಿಸ್ಕೊಳ್ಳಿ ಕೈಯಲ್ಲಿ. ಒಂದು 4ರಿಂದ 5 ನಿಮಿಷಗಳ ಕಾಲ ನೀವು ಈ ಥರ ಕೈಯಲ್ಲೇ ಕಲಿಸ್ಕೋಬೇಕು. ಆವಾಗಲೇ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಆಗೋದು. ನೋಡಿ, ಹಿಟ್ಟನ್ನು ನಾನು ಕೈಯಿಂದ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನಾನು ಹಿಟ್ಟಿಗೆ ಉಪ್ಪನ್ನ ಹಾಕಿ ಕಲಿಸ್ಕೊಂಡಿಲ್ಲ, ಏಕೆಂದರೆ ಬೇಸಿಗೆ ಆಗಿರೋದ್ರಿಂದ ತುಂಬ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಉಪ್ಪನ್ನು ಸೇರಿಸಿಲ್ಲ. ನೀವು ಇಷ್ಟಪಡೋರು ಬೇಕಾದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕಲಸಿಟ್ಕೋಬೋದು. ನಾನು ಇಡ್ಲಿ ಮಾಡೋ ಟೈಮ್ಗೆ ಉಪ್ಪನ್ನ ಸೇರಿಸ್ಕೊತೀನಿ. ಇವಾಗ ಪ್ಲೇಟ್ನ ಮುಚ್ಚಿ ನಾನು ಪರ್ಮೆಂಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ನೈಟು ಫುಲ್ಲು ಪರ್ಮೆಂಟ್ ಆಗಬೇಕಿದು. ನೋಡಿ, ಇವಾಗ ನಾನು ಇದಕ್ಕೆ ನೆನ್ನೆ ಉಪ್ಪನ್ನ ಹಾಕಿ ಕಲಸಿರಲಿಲ್ಲ ನಾನು. ನೋಡಿ, ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಂತೆ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇದೇ ಸಾಫ್ಟಾಗುತ್ತೆ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಉದುಗ್ ಬಂದಿರೋದ್ರಿಂದ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಉಪ್ಪನ್ನ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ಹಾಗೆ ತುಂಬ ತೆಳುನೂ ಇರಬಾರ್ದು. ನೋಡಿ, ಈ ಹದದಲ್ಲಿ ಇರಬೇಕು ಹಿಟ್ಟು. ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ನಾವು ಇಡ್ಲಿಗೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಡ್ಲಿಗೆ ಸಾಂಬಾರು ಮಾಡೋದಕ್ಕೆ ನಾನು ಇದು ಕಾಫಿ ಲೋಟ ಬರುತ್ತಲ್ಲ, ಚಿಕ್ಕ ಲೋಟ, ಆ ಲೋಟದಲ್ಲಿ 3/4 ಲೋಟ ಆಗೋಷ್ಟು ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೆಯೇ ಅದೇ ಲೋಟದಲ್ಲಿ 1/4 ಭಾಗ ಆಗೋಷ್ಟು ಹೆಸರು ಬೇಳೆನ ಸೇರಿಸ್ಕೊಂಡಿದ್ದೀನಿ. ನಾನು ಇದನ್ನು ಚೆನ್ನಾಗಿ 2ರಿಂದ 3 ಬಾರಿ ತೊಳ್ಕೊಂಡು ಕುಕ್ಕರ್ನಲ್ಲಿ 3 ವಿಷಲ್ ಹಾಕಿಸ್ಕೊಂಡು ಬರ್ತೀನಿ.
ನೋಡಿ ಇಡ್ಲಿಗೆ ಸಾಂಬಾರನ್ನ ರೆಡಿ ಮಾಡೋದಕ್ಕೆ ನಾನು ಮೊದಲು ಮಸಾಲೆನ ಹುರ್ಕೋತಾ ಇದ್ದೀನಿ. ನೋಡಿ ಅದಕ್ಕೆ 1 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಚಮಚ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಾನು ಕಡಿಮೆ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ನಾನು ಕಡಿಮೆ ಸೇರಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಇದನ್ನ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ 1 ಚಮಚ ಆಗೋಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದೆಲ್ಲ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ಎಷ್ಟು ಬ್ರೌನ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ನಾನು 1 ಚಮಚ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಧನಿಯಾನ ಸೇರಿಸ್ಕೋಬೇಕು. ಒಂದು 4 ಸ್ಪೂನ್ ಆಗೋಷ್ಟು ಧನಿಯಾನ ಸೇರಿಸ್ಕೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಇದು ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1-2 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಇಷ್ಟಪಡದೇ ಇರೋರು ಬರೀ ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೋಬೋದು. ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಕರಿಬೇವನ್ನ ಹಾಕೋದ್ರಿಂದ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಕರಿಬೇವುದು ತುಂಬ ಚೆನ್ನಾಗಿರುತ್ತೆ. ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಇದೆಲ್ಲ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಕೊಬ್ಬರಿನ ನಾನು ಪೀಸ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೋಡಿ ನಾನು ಸ್ವಲ್ಪ ಸಾಂಬಾರನ್ನ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಕಡಿಮೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕೊಬ್ಬರಿ ಮತ್ತು ತೆಂಗಿನಕಾಯಿನೂ ಇದ್ರ ಜೊತೆ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ತುಂಬಾ ಫ್ರೈ ಆಗಬೇಕು ಅಂತ ಏನಿಲ್ಲ. ನೋಡಿ ಇದಕ್ಕೆ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇಷ್ಟಾದರೆ ಸಾಕು. ಇವಾಗ ಸ್ಟವ್ನ ನಾನು ಆಫ್ ಮಾಡ್ತೀನಿ. ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಫ್ಲೇಮ್ನ ಆಫ್ ಮಾಡಿಬಿಟ್ಟೆ ಸೇರಿಸ್ಕೊಳ್ಳಿ. ಇಷ್ಟು ಬಿಸಿಲೇನೆ ಇದು ನೀಟಾಗಿ ಫ್ರೈ ಆಗುತ್ತೆ. ಇವಾಗ ಇದನ್ನ ಆರಿದ್ಮೇಲೆ ರುಬ್ಕೊಂಡು ಬರ್ತೀನಿ ನಾನು. ನೋಡಿ ಸಾಂಬಾರನ್ನ ರೆಡಿ ಮಾಡೋದಕ್ಕೆ ನಾನು ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲಿನ ನಾನು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸಾಂಬಾರಿಗೆ ಒಗ್ಗರಣೆ ಮಾಡೋದಕ್ಕೆ ನಾನು ಒಂದು 4 ಚಮಚ ಆಗೋಷ್ಟು ಎಣ್ಣೆನ, ಚಿಕ್ಕ ಚಮಚದಲ್ಲಿ 4 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1-2 ಒಣಮೆಣಸಿನ್ಕಾಯಿನ ಸೇರಿಸ್ಕೊತೀನಿ. ಹಾಗೆ ಈರುಳ್ಳಿನ ನಾನು ಸೇರಿಸ್ಕೊತಾ ಇದ್ದೀನಿ. ನಾನು ಉದ್ದವಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಅದನ್ನು ಇದ್ದರೆ ಹಾಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಇಷ್ಟು ಬ್ರೌನ್ ಆದರೆ ಸಾಕು. ಇದಕ್ಕೆ ನಾನು 1-2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು. ಅದನ್ನು ಸೇರಿಸ್ಕೊತೀನಿ. ನೋಡಿ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಇದು ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗಬೇಕು. ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ
ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದು ಇಷ್ಟ ಆದರೆ ಸಾಕು. ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ ನುಣ್ಣಾಗಿ ರುಬ್ಕೊಂಬರ್ಬೇಕು, ಇದನ್ನು ತರ್ತರಿಯಾಗಿ ರುಬ್ಕೋಬಾರ್ದು. ಈ ಮಸಾಲೆನ ನಾನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ. ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದು 1-2 ರಿಂದ 3 ನಿಮಿಷಗಳ ಕಾಲ ಕುದಿಬೇಕು. ನೋಡಿ ಇವಾಗ ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಬೇಳೆ ಮತ್ತು ಹೆಸರು ಬೇಳೆನ ಬೇಯಿಸ್ಕೊಂಡಿದ್ನಲ್ಲ, ಆ ಕಟ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊತೀನಿ ನಾನು. ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಉಪ್ಪನ್ನು ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಬೆಲ್ಲ ಹಾಕ್ಕೊಂಡ್ರೇ ಇಡ್ಲಿ ಸಾಂಬಾರು ಟೇಸ್ಟು ಚೆನ್ನಾಗಿ ಬರೋದು. ನೋಡಿ ಕುದೀತಾ ಇದೆ ಇದು. ನೋಡಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನಾನು ಇನ್ನು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ನಲ್ಲ, ನಾನು ಬೇಳೆ ಕಟ್ಟಿಂದು ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ನೋಡಿ ಇಷ್ಟು ಹದ ಇದ್ದರೆ ಸಾಕು. ಇಡ್ಲಿ ಸಾಂಬಾರು ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ, ಹಾಗೆಯೇ ತುಂಬ ತೆಳು ಆದ್ರೂ ಕೂಡ ಚೆನ್ನಾಗಿರೋದಿಲ್ಲ. ಒಂದು 10 ನಿಮಿಷಗಳ ಕಾಲ ಕುದೀಲಿ ಇದು. ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಇವಾಗ 10 ರಿಂದ 15 ನಿಮಿಷಗಳ ಕಾಲ ನಾನು ಕುದಿಯೋಕ್ಕೆ ಬಿಟ್ಟಿದೆ. ಈ ಟೈಮಲ್ಲಿ ನೀವು ಉಪ್ಪು, ಹುಳಿ, ಖಾರ ಮತ್ತು ಸ್ವೀಟು ಏನಾದರೂ ಬೇಕಾದರೆ ನೋಡಿಕೊಂಡು ಸೇರಿಸ್ಕೋಬೋದು. ನೋಡಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಸಾಂಬಾರು ಈ ಹದದಲ್ಲಿದ್ದರೆ ಸಾಕು. ಇವಾಗ ಆಗಿದೆ ಇದು. ನಾನು ಫ್ಲೇಮ್ನ ಆಫ್ ಮಾಡ್ಕೋತೀನಿ. ನೋಡಿ ಇವಾಗ ನಾನು ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಅದಕ್ಕೆ 1 ಹಿಡಿ ಆಗೋಷ್ಟು ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಚಿಕ್ಕ ತುಂಡು 3 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ 1 ಪೀಸು ಬೆಳ್ಳುಳ್ಳಿ, ಹಾಗೆಯೇ ಒಂದು ಚಿಕ್ಕ ತುಂಡು ಆಗೋಷ್ಟು ನಾನು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1-2 ಚಮಚ ಆಗೋಷ್ಟು ನಾನು ಹುರ್ಗಡ್ಲೆನ ಸೇರಿಸ್ಕೊತೀನಿ. ನೋಡಿ ಇದಕ್ಕೆ ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಫಸ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ. ನೀರು ಹಾಕ್ತೀನಿ, ಡ್ರೈ ಪೌಡ್ರ್ ಮಾಡ್ಕೊಂಡ್ಬರ್ತೀನಿ. ನೋಡಿ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇದು ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು ಸೇರಿಸೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನ ನಾನು ನೀರು ಹಾಕಿ ರುಬ್ಕೊಂಬರ್ತೀನಿ. ನೋಡಿ ಚಟ್ನಿನ ನಾನು ರುಬ್ಕೊಂಡು ಬಂದಿದ್ದೀನಿ. ಈ ಹದದಲ್ಲಿದ್ದರೆ ಸಾಕು. ಚಟ್ನಿ ತುಂಬ ತರ್ತರಿಯಾಗೂ ಇರಬಾರ್ದು, ಹಾಗೆಯೇ ತುಂಬ ನೈಸಾಗೂ ಇರಬಾರ್ದು. ನೋಡಿ ಇಲ್ಲಿ ಇಡ್ಲಿನ ಮಾಡೋದಕ್ಕೆ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಹಚ್ಕೊಂಡು ಬಂದಿದ್ದೀನಿ. ಮೊದಲು ನಾವು ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ಹಾಕೋಬೇಕು. ನೋಡಿ ಸ್ವಲ್ಪ ಕಮ್ಮಿಯಾಗಿಯೇ ಹಾಕ್ಕೊಳ್ಳಿ, ಫುಲ್ಲು ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ ನಾನು ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು 10 ನಿಮಿಷಗಳ ಕಾಲ ಇದನ್ನ ಬೇಯಕ್ಕೆ ಬಿಡೋಣ. ನೋಡಿ ಒಂದು 10 ನಿಮಿಷಗಳ ಕಾಲ ನಾನು ಇದನ್ನ ಬೇಯಕ್ಕೆ ಇಟ್ಟಿದ್ದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ.
ನೋಡಿ ಕೈನ ಒದ್ದೆ ಮಾಡಿಕೊಂಡು ಈ ಥರ ಕೈ ಮುಟ್ಟಿ ನೋಡಬೇಕು. ಇವಾಗ ನೋಡಿ ಕೈ ಗಂಟ್ಲಿಲ್ಲ ಅಂದರೆ ಅದು ಆಗಿದೆ ಅಂತ ಅರ್ಥ. ನೋಡಿ ಕೈ ಗಂಟ್ತಾ ಇದ್ದರೆ ಇನ್ನೊಂದು 5 ನಿಮಿಷ ನೀವು ಬೇಯಿಸ್ಕೊಬೋದು. ಇವಾಗ ಇದಾಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ನೋಡಿ 1-2 ನಿಮಿಷಗಳ ಕಾಲ ನಾನು ಇದನ್ನ ಆರೋದಕ್ಕೆ ಬಿಟ್ಟಿದ್ದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಅಂತ. ನೋಡಿ ನಿಮಗೆ ಎಡಿಯೋವಾಗ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಇಡ್ಲಿ. ಇವಾಗ ನಾನು ಎಲ್ಲವನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕೋತೀನಿ. ನೋಡಿದ್ರಿ ಅಲ್ವಾ ಸಾಫ್ಟಾಗಿರೋಂಥ ಇಡ್ಲಿ ಮತ್ತು ಹೋಟೆಲ್ ರೀತಿಯ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.